ಅರ್ಧ ಕೆ ಜಿ ಬದನೆಕಾಯಿ, ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಮಸಾಲೆ ಪುಡಿ, ಬಿಳಿ ಎಳ್ಳು, ಕಡಲೆ ಬೀಜ, ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ, ಚಕ್ಕೆ ಲವಂಗ, ಗಸಗಸೆ, ಕಡಲೆ ಬೀಜ, ಎಳ್ಳು, ಕಡಲೆ ಬೀಜನ ರೋಸ್ಟ್ ಮಾಡಿ ಲಾಸ್ಟಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಚಿಟಪಟ ಅನಿಸಿದ ತಕ್ಷಣ ಪಕ್ಕಕ್ಕಿಟ್ಟು, ಈಗ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ರೋಸ್ಟ್ ಮಾಡ್ತಾ ಗಸಗಸೆ, ಕೊಬ್ಬರಿ, ಈಗ ಸ್ಟವ್ ಆಫ್ ಮಾಡಿ ಹುಣಸೆ ಹಣ್ಣು, ಅದಕ್ಕೆ ಬೆಲ್ಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಸೇರಿಸಿ ಗ್ರೈಂಡ್ ಮಾಡ್ಕೊಬರ್ರಿ. ನಾವು ಕಡಲೆ ಬೀಜ, ಬಿಳಿ ಎಳ್ಳನ್ನ ಡ್ರೈ ಪೌಡರ್ ಮಾಡಿರಬೇಕು. ನಂತರ ಉಪ್ಪು ನೀರಲ್ಲಿ ನೆನೆಸಿಟ್ಟ ಬ್ರಿಂಜಾಲ್ 4 ಭಾಗ ಮಾಡಿ ಮಧ್ಯದಲ್ಲಿ ರುಬ್ಬಿಟ್ಟಿರುವ ಮಸಾಲವನ್ನು ಸ್ಟಫ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ಟಫ್ ಮಾಡಿರುವ ಎಲ್ಲ ಬದನೆಕಾಯನ್ನು ಸೇರಿಸಿ ಫ್ರೈ ಮಾಡಿ. ಎಲ್ಲ ಬದನೆಕಾಯಿ ಸೇರಿಸಿ ಫ್ರೈ ಮಾಡಿದ ತಕ್ಷಣ ಮಿಕ್ಕಿರುವ ಮಸಾಲೆ ಸ್ವಲ್ಪ ನೀರನ್ನು, ಉಪ್ಪನ್ನು ಸೇರಿಸಿ ಲಿಡ್ ಮುಚ್ಚಿಡಿ. ಒಂದು 5 ನಿಮಿಷಕ್ಕೆ ತೆಗೆದು ನೋಡಿ ಹೀಗಿರುತ್ತೆ. ಈಗ ಡ್ರೈ ಪೌಡರ್ ಮಾಡಿರುವ ಕಡಲೆಬೀಜ, ಎಳ್ಳು ಪೌಡರ್ನ ಹಾಕ್ತಾ ಸ್ಟೀಮ್ ಆಫ್ ಮಾಡಿರಿ. ಚಪಾತಿ ಜೊತೆಗೆ ಆಂಧ್ರ ಸ್ಟೈಲ್ ಗುತ್ತಿ ವಂಕಾಯ ಕರ್ರಿ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.